ಈ ರಾಯಂದರೆ ಇವನ ಮುಖನೇ ನಾನೊಮ್ಮೆ ನೋಡಿಲ್ಲ. ಒಂದು ಸಾರಿ ಇವನೊಡನೆ ಮಾತನಾಡಿಲ್ಲ. ಹಾಗಾದ್ರೆ ಇವನೇಕೆ ನನ್ನ ಕನಸಿನಲ್ಲಿ ಬರುತ್ತಾನೆ? ನನ್ನ ಕನಸಿನಲ್ಲಿ ಬಂದು ನನ್ನ ಕೈ ಮುಟ್ಟುತ್ತಾನೆ, ನನ್ನ ಕಣ್ಣು ಮುಟ್ಟುತ್ತಾನೆ. ಹಾಗಾದ್ರೆ ಇವನೇನು ಜಗಜಟ್ಟೆ ಇರ್ಬೋದಾ? ಇಲ್ಲ, ನಮ್ಮಂತ ಹುಡುಗಿಯರ ರಸಿಕತೆಯ ರಾಜನೇ ಇರ್ಬೋದಾ? ಎಸ್, ಇವನು ರಸಿಕತೆಯ ರಾಜನೇ ಇರ್ಬೋದು. ಐ ಲವ್ ಯು ರಾಜ, ಐ ಲವ್ ಯು. ನಾನು ರಾತ್ರಿ ಕಂಡ ಕನಸು ಹಗಲು ಕಾಣುತ್ತಾ ಇದ್ದೇನೆ. ಬಾರಯ್ಯ, ಬಂದು ಬಿಗಿದಪ್ಪ ಬಾ. ನನಗೀಗೆ ಈ ರೀತಿ ಕಾಡುತ್ತಿರುವೆ. ಓಹೋ, ಇವಳು ನೋಡೋದಕ್ಕೆ ಎಷ್ಟೊಂದು ಸುಂದರವಾಗಿದ್ದಾಳೆ.
ಇವಳಿಗೆ ಹುಚ್ಚು ಹಿಡಿದಿರ್ಬೋದಾ, ಇಲ್ಲ ಕಾಮದ ತೋರ ನೆತ್ತಿಗೇರಿ ಪ್ರಿಯಕನ ಕನಸು ಕಾಣುತ್ತಿರಬಹುದು, ಇರಬಹುದು. ಹಲೋ ಮೇಡಮ್, ಇದು ನೂರಾರು ಜನರ ತಿರುಗಾಡುವ ಬೀದಿ. ಈ ಬೀದಿಯಲ್ಲಿ ಈ ರೀತಿ ಕನಸು ಕಾಣಬಾರದು. ರಾಯ, ಈಗ ಬಂದೀಯ? ಹಾ, ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ದಿನ ನನ್ನ ಕನಸಲ್ಲಿ ಬಂದು ಕಾಡುತ್ತಿದ್ದೆಯಲ್ಲ, ಆವಾಗ ಗೊತ್ತಾಯ್ತು ನೀನು ರಾಯ ಅಂತ. ಏನು? ನಾನು ನಿನ್ನ ಕನಸಲ್ಲಿ ಬರ್ತಾ ಇದ್ದೇನೆ ನೋಡಿ, ನಿಮ್ ತಲೆ ಕೆಟ್ಟಿರ್ಬೋದು. ನೀವು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ನಿಮಗೆ ಗೊತ್ತಿಲ್ಲ. ಹೀಗಿರುವಾಗ ಗೊತ್ತಿಲ್ಲದವರನ್ನು ಕನಸು ಕಾಣೋದು ತಪ್ಪು. ಮೊದಲು ನಿಮ್ ಭ್ರಮೆಯನ್ನು ಸರಿಪಡಿಸ್ಕೊಳ್ಳಿ. ನಿಂತುಕೋ ರಾಯ, ನಾನು ಯಾವತ್ತೂ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ. ನೀನು ನನಗೆ ದೇವರ ಕೊಟ್ಟ ವರವೇನು? ನಿನ್ನ ಬಾಳಿಗೆ ನಾನು ಸೋತಣಿಕೆ ಹಾಕಿ ಬರುತ್ತೇನೆ ಎಂದು ತಿಳಿದುಕೊಳ್ಬೇಡ. ನಿಮ್ಮ ಮನೆಯ ಜ್ಯೋತಿಯನ್ನು ಬೆಳಗುವುದಕ್ಕೆ ರಾಯನ ಸತಿಯಾಗಿ ಕೈ ಜೋಡಿಸುತ್ತೇನೆ. ಪರಿಚಯವಿಲ್ಲದ ಗಂಡಸರನ್ನು ಗುಣಾದಿಗಳನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಸತಿಯಾಗಲು ಕೈ ಜೋಡಿಸು ಅಂತ ಹೇಳ್ತಾ ಇದೆಯಲ್ಲ, ಈ ನಿನ್ನ ಹೆಂತನಿಗೆ ಮಣ್ಣು ಹಾಕುತ್ತಿರುವೆ ನೀನು, ಅಥವಾ ಮೈಕಟ್ಟಿನಲ್ಲಿ ಪಸಂದ ಆಗಿದ್ದೀನೆಂದು ಬಿಸಿ ಉಸಿರಿಯಲ್ಲಿ ಸುಡುತ್ತಿರುವೆ ನಿನ್ನ ಕಾಮದವನ್ನು ತೀರಿಸಿಕೊಂಡು ಕೈ ಬಿಡಬೇಕೆಂದು ಮಾಡಿರುವೆಯಾ? ರಾಯ, ನಾನು ಶ್ರೀಮಂತ ಮನೆತನದಲ್ಲಿ ಹುಟ್ಟಿರ್ಬೋದು, ಆದ್ರೆ ಈ ರಚನೆಯ ಮನಸ್ಸು ರಚನೆಯ ಗಂಧದಷ್ಟೇ ಪವಿತ್ರವಾದದ್ದು. ಅಷ್ಟೊಂದು ಪವಿತ್ರವಾದ ನಿನ್ನ ಮನಸ್ಸಿದ್ದರೆ ಬೀದಿಯಲ್ಲಿ ಹೋಗಬರುವ ಗಂಡಸರನ್ನು ತಡೆದು ಈ ರೀತಿ ಹೇಸಿಗಿತ್ತು ಕೆಲಸಕ್ಕೆ ಕೈ ಹಾಕ್ತಿರಲ್ಲ ನೀನು. ರಾಯ, ನಾನೇನು ಕಂಡವ್ರನ್ನ ಕೈ ಮಾಡಿ ಕಾತಿಲ್ಲ. ನೀನು ನನ್ನ ಮನಸ್ಸಿನಲ್ಲಿ ಬಂದು ಕಾಡುತ್ತಿದ್ದೀಯ ಅಂತ ನಿನ್ನ ಹತ್ತಿರ ಬೇಡಿಕೊಂಡಿರುವೆ. ನಾನು ಮನಸ್ಸು ಮಾಡಿದ್ರೆ ನಿಮ್ಮಂತ ಸಾವಿರಾರು ಗಂಡಸರು ನನ್ನನ್ನು ತಮ್ಮ ಸತಿಯಾಗಲು ಸ್ವೀಕರಿಸಲು ಸಿದ್ಧರಾಗಿ ನಿಲ್ಲುತ್ತಾರೆ. ಮೊದಲು ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಯಾಕೆಂದರೆ ಆ ಬ್ರಹ್ಮನ ಕೈಕುಂತೆ ಜಾರಿ ಬಂದು ಈ ಜಗವನ್ನೇ ಮೆಂಚಿಸುವ ಸುಂದರ ಸುಕನ್ಯಾಗಿದೆಯಾ. ಈ ಸಮಾಜದಲ್ಲಿ ಜನ ಸರಿಯಿಲ್ಲ. ನಾನಾಗದ ಬೇರೆ ಯಾರಾದ್ರೂ ಆಗಿದ್ದರೆ ನಿನ್ನನ್ನು ಮದುವೆ ಆಗುತ್ತೇನೆಂದು ರಂಭಿಸಿ ನಿನ್ನ ರೂಪ ರಾಶಿಯನ್ನು ಮೈ ಕಾಂತಿಯನ್ನು ಹೊತ್ತು ನಿನ್ನ ಶೀಲವನ್ನು ಗೆಡಿಸಿ ಸೂಳೆನಾಗಿ ತಿರುಗಿಸುತ್ತಿದ್ದರು ಈ ಜಗದಲ್ಲಿ. ಬಟ್ ಆದರೆ ಮನೆ ಸುಡುವ ಬೆಂಕಿ ಆಗಬೇಡ, ಮನೆ ಬೆಳಗುವ ನಂದಾದೀಪವಾಗ ನಾನು ಬರುತ್ತೇನೆ. ನಿಂತುಕೋ ರಾಯ, ನಿಂತುಕೋ. ಹೋಗೇ ಬಿಟ್ಟನಲ್ಲ ರಾಯ, ನೀನೆಷ್ಟೇ ನನ್ನಿಂದ ದೂರವಾದ್ರೂ ನಾನು ಮಾತ್ರ ನಿನ್ನನ್ನು ಪಡೆಯದೇ ಬಿಡಲಾರೆ. ಏಕೆಂದ್ರೆ ನಾನು ಹಠ ಮಾರಿವೇನು, ನನ್ನ ಘಟ ಬಿದ್ದರೂ ಚಿಂತೆ ಇಲ್ಲ. ನಿನ್ನ ಪ್ರೀತಿಯನ್ನು ಗೆದ್ದಿ ಗೆಲ್ಲುತ್ತೇನೆ. ನೀವು ರುದ್ರನಲ್ಲವೇ? ಹೌದು ಮೇಡಮ್, ನಾನೇ ರುದ್ರ. ರುದ್ರ, ಚೆನ್ನಾಗಿದ್ದೀಯ ತಾನೆ? ಚೆನ್ನಾಗಿದ್ದೀನಿ ಮೇಡಮ್. ಹಾ ಮೇಡಮ್, ನಾನಿನ್ನು ಬರಲೇ? ನಿಂತುಕೋ ರುದ್ರ, ಅಪರೂಪಕ್ಕಾಗಿ ಭೇಟಿಯಾಗಿದ್ದೀಯಾ? ಒಂದು 5 ನಿಮಿಷ ನಿಂತು ಮಾತನಾಡಬಾರ್ದೆ? 5 ನಿಮಿಷ ಅಲ್ಲ ಮೇಡಮ್, 10 ನಿಮಿಷ ನಿಂತು ಮಾತನಾಡಬಹುದು. ನಾವು ಮಾತನಾಡುವುದು ನಿಮ್ಮ ಮಾವಂದಿರೇನಾದರೂ ನೋಡಿದರೆ ಸುಮ್ಮನೆ ರಗಳೆ ಆಗುತ್ತದೆ. ಯಾಕೆ ರುದ್ರ, ನನ್ನೊಡನೆ ನೀನು ಮಾತನಾಡಬೇಡ್ದಂತ ನನ್ನ ಮಾವಂದಿರೇನಾದ್ರೂ ಸ್ಟ್ರಿಕ್ಟ್ ಮಾಡಿದ್ದಾರೆ? ಹಾಗೇನಿಲ್ಲ ರಜನಿಯವರೇ, ನೀವು ಶ್ರೀಮಂತರು, ನಾವು ಬಡವರು. ನಿಮ್ಮಂತ ಶ್ರೀಮಂತ ಹೆಣ್ಣನ್ನು ತಡೆದು ಮಾತನಾಡಿಸಿದರೆ ನಮ್ಮಂತ ಬಡವರ ಮೇಲೆ ಕೆಟ್ಟ ಅಪವಾದ ಹೊರಿಸಲು ಹೇಸುವುದಿಲ್ಲ ಆ ನಿನ್ನ ಮಾವಂದಿರು. ರುದ್ರ, ನಾವಿಬ್ಬರು ಕ್ಲಾಸ್ಮೇಟ್, ಮೇಲಾಗಿ ಕ್ಲೋಸ್ ಫ್ರೆಂಡ್. ನಮ್ಮ ಕಾಲೇಜ್ನಲ್ಲಿ ಏನೇ ಕಾರ್ಯಕ್ರಮಗಳು ನಡೆದ್ರು ನಮ್ಮ ಮುಂದಾಳತ್ವದಲ್ಲಿ ನಡೀತಿದ್ರು. ಅಂದ ಹಾಗೆ ಬಡವ ಶ್ರೀಮಂತ ಎಂಬ ಭೇದ ಭಾವ ಏಕೆ? ಹಾಗಲ್ಲ ರಜನಿಯವರೇ, ನಿಮ್ಮ ಮಾವಂದಿರು ನೀವು ತಿಳಿದುಕೊಂಡಷ್ಟು ಸರಳ ಮನುಷ್ಯರಲ್ಲ. ರುದ್ರ, ನಮ್ಮ ಮಾವಂದಿರ ವಿಷಯ ಬಿಡು. ನೀನು IPS ಕೋರ್ಸ್ ಮಾಡಿದ್ಯಲ್ಲ, ಏನಾಯ್ತು? IPS ಕೋರ್ಸ್ ಮುಗಿದಿದೆ ರಜನಿಯವರೇ. ಎಲ್ಲ ವಿಷಯದಲ್ಲೂ ನಾನು ಫಸ್ಟ್ ರ್ಯಾಂಕ್ ಪಡೆದೆ. ಆದರೆ ಹಣದ ವಿಷಯದಲ್ಲಿ 3rd ಕ್ಲಾಸ್ ಬಂದಿದ್ರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಸುಮ್ಮನೆ ಆದೆ. ರುದ್ರ, ಏನು ಹೇಳ್ತಾ ಇದ್ದೀಯಾ ನೀನು? ಹೌದು ರಜನಿಯವರೇ, ಆ IPS ಹುದ್ದೆ ನನಗೆ ಸಿಗಬೇಕಾದರೆ 10 ಲಕ್ಷ ರೂಪಾಯಿ ಲಂಚ ಕೇಳಿದರು. ಅಷ್ಟೊಂದು ದುಡ್ಡು ನನ್ನ ಕೈಯಿಂದ ಕೊಡಲು ಸಾಧ್ಯವಿಲ್ಲ ಎಂದು ಸುಮ್ಮನಾಗಿ ಬಿಟ್ಟೆ. ರುದ್ರ, ನಾನು ಈ ರೀತಿ ಹೇಳುತ್ತೀನಿ ಅಂತ ತಪ್ಪು ತಿಳಿದುಕೊಳ್ಬೇಡ. ಆ ಹುದ್ದೆ ಕಲಿಯಲು ಹಿಂದೆ ಹಿರಿಯರ ಮಾಡಿದ ಆಸ್ತಿಯನ್ನೇ ಮಾರಿದ್ಯಾ. ಈಗ ಎಲ್ಲ ಕಳೆದುಕೊಂಡು ನಿರ್ಗತಿಕನಾದಿಗೆ ನಿನ್ಗೆ ನಾನು ಸಹಾಯ ಮಾಡುತ್ತೇನೆ. ಮೇಡಮ್, ಏನು ಹೇಳ್ತಿದ್ದೀರಾ ನೀವು? ಹೌದು ರುದ್ರ, ಅಷ್ಟೊಂದು ದುಡ್ಡು ಇವಳಲ್ಲಿ ಕೊಡುತ್ತಾಳೆ ಎಂದು ತಿಳಿದುಕೊಳ್ಬೇಡ. ನಮ್ಮ ಮಾವಂದಿರು ಅನುಭವಿಸುತ್ತಿರುವ ಸರ್ವ ಆಸ್ತಿ ನನ್ನ ಹೆಸರಿನಲ್ಲಿದೆ. ನೀನೇನು ಹಣಕ್ಕೆ ಚಿಂತೆ ಪಡಬೇಡ. ನಾನು ಕೊಟ್ಟ ಹಣನು ನೀನು ಈಗಲೇ ಕೊಡ್ಬೇಡ. ನಿನಗೆ ನೌಕರಿ ಸಿಕ್ಕ ನಂತರ ಕೊಡುವೆ ಅಂತೆ. ಮೇಡಮ್, ನೀವು ನನಗೆ ಹಣ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ,
ಆದರೆ ಈ ನಿಮ್ಮ ಒಳ್ಳೆ ಮಾತನ್ನು ಕೇಳಿದಾಕ್ಷಣ ಕಾಗೆ ಗೂಡಿನಲ್ಲಿ ಕೋಗಿಲೆ ಹಾಡಿದಂತಾಯ್ತು, ರಾವಣ ವಂಶದಲ್ಲಿ ಸೀತೆ ಹುಟ್ಟಿದಂತಾಯ್ತು. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತಿಗೂ ಮರೆಯೋದಿಲ್ಲ ಮೇಡಮ್. ರುದ್ರ, ಉಪಕಾರದ ಮಾತಿಗೆ ಅಸೈಕನಾದ ನಿನಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಆ ರುದ್ರ, ನಿನಗೆ ರಾಯ ಗೊತ್ತಾ? ರಾಯನ ಗೊತ್ತು ಮೇಡಮ್, ಅವನು ನನ್ನ ಕ್ಲೋಸ್ ಫ್ರೆಂಡ್. ಆ ರುದ್ರ, ಆ ನಿನ್ನ ಗೆಳೆಯನನ್ನು ನನಗೊಮ್ಮೆ ಭೇಟಿ ಮಾಡಿಸ್ತೀಯಾ? ಭೇಟಿ ಮಾಡಿಸ್ಬೇಕಾ? ಯಾಕೆ ಮೇಡಮ್, ಅವನೇನಾದರೂ? ಆಹಾ, ಹಾಗೇನಿಲ್ಲ, ಅವನೊಡನೆ ಮಾತನಾಡ್ಬೇಕೆಂಬ ಆಸೆ ಅಷ್ಟೇ. ಹಾ ಆಯ್ತು ಮೇಡಮ್, ನಾಳೆನೆ ಭೇಟಿ ಮಾಡಿಸುತ್ತೇನೆ. ಹಾ ಮೇಡಮ್, ನಾನಿನ್ನು ಬರ. ನಿಲ್ಲು ರುದ್ರ, ನಾವು ಕಾಲೇಜಿನಲ್ಲಿ ಓದುತ್ತಿರುವಾಗ ಕನ್ನಡ ರಾಜ್ಯೋತ್ಸವದಿಂದ ಹಾಡಿದ ಹಾಡು ನೆನಪಾಯ್ತು. ಬಾ, ಇಬ್ರು ಸೇರಿ ಹಾಡಿ ಕುಣಿಯೋಣ. ನಿಮ್ಮ ಇಷ್ಟದಂತೆ ನನ್ನ ಇಷ್ಟ.
ಹೋಗೋಣ. ನಡೆ ರಜನಿ, ಹೋಗೋಣ.